ಹಾಯ್ ಹಲೋ ನಮಸ್ಕಾರ. ಯೂನಿಕ್ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬಾಯ್ಸ್ ಹಾಸ್ಟೆಲ್ ಕೆಂಪೇಗೌಡನದೊಡ್ಡಿಯಿಂದ ಹುಡುಗರೆಲ್ಲ ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ. ರಾಮನಗರದಲ್ಲಿ ಹತ್ರ ಇರುವಂಥ ನಮ್ಮ ಹಾಸ್ಟೆಲ್ಗೆ ಬೆಟ್ಟಕ್ಕೆ. ನಮ್ಮ ಹುಡುಗರು ಬರೀ ಬೆಟ್ಟಕ್ಕೆ ಹೋಗೋಣ ಅಂತ ಅಷ್ಟೇ ಅಂದಿದ್ದು. ಇವನು ಜಾಲಿ ಅಂತ ಫುಲ್ಲು ರೆಡಿ ಆಗ್ತಾನೆ, ತಲೆಗೆಲೆ ಬಾಚ್ಕೊಂಡು ಹೊಸ ಬಟ್ಟೆ ಹಾಕೊಂಡು ಅಣ್ಣ. ಇವನು ನಮ್ಮ ಗೌಡ ಗೊತ್ತೇ ಇದೆ, ಲಾಸ್ಟ್ ಮೀಡಿಯಾದಲ್ಲಿ ನಡೆದಿದ್ದೀವಿ ಸೀನಿಯರು ಅಣ್ಣ. ಹಾಯ್ ಗಾಯ್, ಫುಲ್ಲು ಅಣ್ಣ ರೆಡಿ ಆಗ್ತಾನೆ. ಒಬ್ಬ ನಾಚ್ಕೊಂಡು ಆಚೆ ಹೋಗ್ಬಿಟ್ಟ. ಇಲ್ಲಿ ಇವನೇ ಸಂಪತ್ ಫಸ್ಟ್ ಇಯರು ಅಣ್ಣ. ಶಾರ್ಟ್ಸ್ ಹಾಕೊಂಡು ಬಂದಿದ್ದ, ಆಲ್ರೆಡಿ ಪ್ಯಾಂಟ್ ಹಾಕೊಂಡು ಬಂದವನೇ. ಬನ್ನಿ ಸ್ಟಾರ್ಟ್ ಮಾಡೋಣ. ಬಾಯ್ಸ್ ಎಲ್ಲ ಹೊರಟಿದ್ದೇವೆ ಇವತ್ತು. ರಜಾ ಅಂದ್ಬಿಟ್ಟು ಶನಿವಾರ ಅಂದ್ಬಿಟ್ಟು ಎಲ್ಲ ಊರಿಗೆ ಹೋಗಿದ್ದಾರೆ. ಯಾರು ಜಾಸ್ತಿ ಜನ ಇಲ್ಲ. ಸ್ಟಾರ್ಟ್ ಮಾಡಿದ್ದೀವಿ ಹೋಗೋಕ್ಕೆ. ನಮ್ಮ ಹುಡುಗರು ಎಲ್ಲ ಮುಂದೆ ಹೊರಟಿದ್ದಾರೆ, ನಾನು ಹಿಂದೆ ಬಿಟ್ಟು. ಬನ್ನಿ ನಾವು ಬೇಗ ಹೋಗೋಣ. ಹಾಯ್ ಫ್ರೆಂಡ್ಸ್, ಗೂಬೆ ಯೂಟ್ಯೂಬ್ ಚಾನಲ್ಗೆ ಚೇಂಜ್ ಮಾಡಿದ್ದೇವೆ. ಸಾರಿ ಫ್ರೆಂಡ್ಸ್, ತಿಳಿಸೋದು ಮರ್ತೋಯ್ತು. ಕಾರಣಾಂತರಗಳಿಂದ ಗೂಬೆ ಯೂಟ್ಯೂಬ್ ಚಾನಲನ್ನು ಯೂನಿಕ್ ಒನ್ಸ್ ಯೂಟ್ಯೂಬ್ ಚಾನಲ್ಗೆ ಚೇಂಜ್ ಮಾಡಿದ್ದೀವಿ. ಎಲ್ಲರೂ ಸಹಕರಿಸಬೇಕಾಗಿ ಕೇಳ್ಕೊಳ್ತೀವಿ. ಹಾಗೆ ನನ್ನ ಪರಿಚಯ ಮಾಡ್ಕೊಳ್ತೀನಿ. ನನ್ನ ಹೆಸರು ದರ್ಶನ್ ಅಂತ. ನಾನು ಮೂಲತಃ ಚನ್ನಪಟ್ಟಣ, ಈಗ ಪ್ರೆಸೆಂಟ್ ಇರೋದು ಕೆಂಪೇಗೌಡನದೊಡ್ಡಿ ಬಾಯ್ಸ್ ಹಾಸ್ಟೆಲಲ್ಲಿ. ಗೂಬೆ ದರ್ಶನ್ ಹೆಸರು. ಬಾಯ್ಸ್ ಹಾಸ್ಟೆಲಲ್ಲಿ ಗೂಬೆ ಕ್ರಿಯೇಷನ್ ಅಂತ ಇಕ್ಕಿದ್ದ, ಬಟ್ ನಾವು ಹೇಳಿ ಗೂಬೆ ತರ ಇದ್ರು ಬೇಡ ಚೇಂಜ್ ಮಾಡೋ ಮಗ ಅಂತ ಚೇಂಜ್ ಮಾಡ್ತಿದ್ವಿ. ಮುಂದೆ ಈ ಲೋಪರ್ ನನ್ನ ಮಕ್ಕಳಕ ನೀವೇ ಕಲಿಸ್ಬೇಕಪ್ಪ ಬುದ್ಧಿ. ನೀವೇ ನಮ್ಮ ಪರಿಚಯನ ಮಾಡ್ಕೊಳಕ್ಕೆ ಬಿಟ್ಟಿಲ್ಲ ಗೌಡ. ನಾನೀಗ 4th ಇಯರ್ LLB ಓದ್ತಾ ಇರೋದು. ಇವರೆಲ್ಲ ಅವ್ರು ಹಿಂದೆ ಬರ್ತಾರೋ, ನಮ್ಮ ಜೂನಿಯರು, ಇವ್ರು ನಮ್ಮ ಸೀನಿಯರು. ಕತ್ಲೆ ಆಗ್ಬಿಟ್ಟಿದೆ ಇಲ್ಲಿ. ಬೇರೆ ಫುಲ್ಲು ಎಲ್ಲ ಹುಲ್ಲೆಲ್ಲ ಕಳ್ಕೊಂಡಿದೆ. ರಾಗಿ ಚೆಲ್ಲಿದ್ದಾರೆ, ಉಳ್ಳಿ ಚೆಲ್ಲಿದ್ದಾರೆ. ಇದನ್ನೇ ತೊಳ್ಕೊಂಡು ಹೋಗ್ಬೇಕು. ಈಗ ನಾವು ಆಲ್ರೆಡಿ ಟೈಮ್ ಆಗ್ಬಿಟ್ಟೈತೆ. ನಿಮ್ಮ ಪ್ರಾರ್ಥನೆ ಇರಲಿ ನಮ್ಮ ಕಡೆ. ನಾನಪ್ಪ ಹಿಂದೆ ಬರ್ತಾರ, ಫೋನ್ ಹಚ್ಚು, ಫೋನ್ ಬಿಡು ಅಂದ್ರೆ ಬಿಡ್ತಾ ಇಲ್ಲ. ನೋಡ್ತಾ ಇದೀರಾ ಇಲ್ಲಿ ಯಾವ ಥರ ಇದೆ ಅಂತ. ಇದೆಲ್ಲ ಇದ್ರ ಒಳಗಡೆ ಹೋಗ್ಬೇಕು ನಾವು. ಹಸಿರು ಏನಿರಪ್ಪ ಸಮಾಚಾರ ಈಗ ಎಲ್ಲ ಒಂದು ತಲೆ ಗಾಡು ಕೂತು ಇಲ್ಲ ಇಲ್ಲ ಅಷ್ಟಾಗಿ ನಡಿ ಬ್ರೋ. ನಮ್ಮ ಯೂಟ್ಯೂಬ್ ಕ್ರಿಯೇಷನ್ ಚಾನಲ್ ಅವರೇ ಲೇಟಾಗಿ ನಡೀತಿದ್ದಾರೆ, ಅದಕ್ಕೆ ಲೇಟ್ ಆಗ್ತಿದೆ. ಏನೋ ಸವಾಲು ಅಲ್ಲಿ ಕಾಣಿಸ್ತಿದೆ ಬೆಟ್ಟ, ಅದೇನೆ. ಫೈನಲಿ ಬೆಟ್ಟ ರೀಚ್ ಆದೋ. ಬಟ್ ಈಗ ಹತ್ತೋದೇ ಇರೋದು, ಕತ್ಲೆ ಬೇರೆ ಆಗ್ತಾ ಇದೆ. ಬೆಟ್ಟ ಹತ್ತಕ್ಕೇನೋ ಬಂದಿದ್ದೀವಿ, ಬಟ್ ಬೆಟ್ಟದ ಪಕ್ಕನೇ ಸ್ಮಶಾನ ಕಾರ್ಡ್ ಕೂಡ ಇದೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳ. ಬೆಟ್ಟ ಹತ್ತಕ್ಕೇನೋ ಬಂದಿದ್ದೀವಿ, ಬಟ್ ಬೆಟ್ಟದ ಪಕ್ಕನೇ ಸ್ಮಶಾನ ಕಾರ್ಡ್ ಕೂಡ ಇದೆ. ಅಲ್ಲಿ ಕಾಂಪೌಂಡ್ ನೋಡ್ತಾ ಇದೀರ, ಅಲ್ಲಿ ಅದೇನೇ ಸ್ಮಶಾನ ಕಾರ್ಡು. ನನ್ನ ಮೇಲೆ ಆಣೆ ಇಟ್ಟು ನನ್ನ ಮೇಲೆ ಆಣೆ ಇಟ್ಟು ಅವನಾಗ್ಲೇ ಸ್ವಲ್ಪ ಸುಸ್ತಾದ, ಸಾಕಾಯ್ತಲ್ಲ. ಮುಂದೆ ಇದೀವಿ. ಇದು ಹತ್ತೋದೇನೆ ಫೈನಲಿ. ನೋಡಿ ನಮ್ಮ ಸೀನಿಯರು ಗೌಡ ಯಾವ ಥರ ಹತ್ತವನೆ. ಇದೆಲ್ಲ ರಾಮನಗರ ಸುತ್ತ ಇರುವಂಥ ಬೆಟ್ಟಗಳು ನೋಡಿ. ಇದೇ ರಾಮದೇವ್ರ ಬೆಟ್ಟ, ರಾಮನಗರದಲ್ಲಿರುವಂಥ ಪ್ರಸಿದ್ಧಿ ರಣದ್ದು. ಎಷ್ಟು ಕತ್ಲೆ ಆದರೂ ನಮ್ಮ ಹುಡುಗರು ಆಲ್ರೆಡಿ ಫೋಟೋ ಶೂಟ್ ಶುರು ಮಾಡ್ಕೊಂಡವ್ರೆ. ಕತ್ಲೆ ಆಗೋಷ್ಟು ಮುಂದೆ ಒಂದು ಫೋಟೋ ತಗೊಳ್ಳೋಣ ಅಂತ
ಹೋದರೆ ಬನ್ನಿ ಈಗ ರಾಮನಗರ ವ್ಯೂ ಯಾವ ಥರ ಕಾಣುತ್ತೆ ಇಷ್ಟೊತ್ತಲ್ಲಿ ಈ ನೈಟ್ ಟೈಮಲ್ಲಿ ಅಂತ ನೋಡೋಣ. ತುಂಬ ಹುಲ್ ಬೆಳ್ಕೊಂಡಿದೆ, ಕತೆ ಥರ ಇರುತ್ತೆ. ಇದೇ ನಮ್ಮ ರಾಮನಗರ, ರೇಷ್ಮೆನಾಡು ರಾಮನಗರ. ನೋಡ್ತಿದ್ದೀರಾ ಈ ಕತ್ಲೆ ಟೈಮಲ್ಲಿ ಎಲ್ಲ ಲೈಟ್ ಹಾಕಿರೋದಕ್ಕೆ ಯಾವ ಥರ ಕಾಣಿಸ್ತಿದೆ ನಮ್ಮ ರಾಮನಗರ ಅಂತ. ಮಾರ್ನಿಂಗ್ ಇನ್ನೊಂದು ಸ್ವಲ್ಪ ಬೇಗ ಬಂದಿದ್ರೆ ಇಲ್ಲಿ ಸುತ್ತ ಇರುವಂಥ ಬೆಟ್ಟಗಳನ್ನ ನೋಡ್ಬೋದಿತ್ತು. ಬಟ್ ಸಡನ್ನಾಗಿ ಪ್ಲ್ಯಾನ್ ಮಾಡೋದ್ರಿಂದ ನೋಡೋಕ್ಕಾಗಿಲ್ಲ. ಇರಲಿ ಪರವಾಗಿಲ್ಲ, ಇದನ್ನಾದರೂ ನೋಡ್ತಿದ್ದೀವಲ್ಲ. ಕ್ಯಾಮ್ರಾಮೇನು ಕುರಿ ಬೆಟ್ಟಕ್ಕೆ ಫಸ್ಟ್ ಟೈಮ್ ಬಂದಿರೋದು, ಈಗ ಸೇರ್ಕೊಂಡಿರೋದ್ರಿಂದ ಫುಲ್ ಎಂಜಾಯ್ ಮಾಡ್ತಾವೆ. ಫೋಟೋ ಗಿಟ ತಗೊಂಡು ಇಲ್ಲಿ ವ್ಯೂ ನೋಡಿಕೊಂಡು. ಬಟ್ ಇಲ್ಲಿ ಈ ಬೆಟ್ಟಕ್ಕೆ ತುಂಬ ಸಾರಿ ಬಂದಿರುವಂಥ ಗೌಡ ತುಂಬ ಮಾನಸಿಕವಾಗಿ ಏನು ಎಂಜಾಯ್ ಮಾಡೋಕ್ಕಾಗದೆ ಒಬ್ಬನೇ ಕೂತಿದ್ದಾನೆ. ಇವನ ಕಷ್ಟ ನೂರಾರು, ಬಟ್ ಹೇಳೋಕ್ಕಾಗಲ್ಲ. ಮಾನಸಿಕ ಸಂಘದ ಅಧ್ಯಕ್ಷ ಇವರು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಕತ್ಲೆ ಐತೆ, ಇಲ್ಲಿ ಯಾರು ಕಾಣಿಸ್ತಾ ಇಲ್ಲ. ಈಗ ಟಾರ್ಚ್ ಹಾಕೊಂಡೆ ವೀಡಿಯೋ ಮಾಡಬೇಕು. ಎಲ್ಲರೂ ಸ್ವಲ್ಪ ಟಾರ್ಚ್ ಹಾಕಪ್ಪ. ನೋಡಿ ಫ್ರೆಂಡ್ಸ್, ಕರಿಯ ಬ್ಲ್ಯಾಕ್ ಒಬ್ರ ಗೂಬೆ ದರ್ಶನ್ ಅವರು ಇಷ್ಟು ಕತ್ಲಲ್ಲಿ ನಿಮಗೆ ರಾಮನಗರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ರಾಮನಗರದಲ್ಲಿರೋ ಬೆಟ್ಟ ಗುಡ್ಗಳ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾರೆ. ಗೂಬೆ ದರ್ಶನ್ ಅವರು ನಿಮಗೆ ಡಾಕ್ಟರ್ ಬ್ರೋ ಥರ ಎಲ್ಲ ಕಡೆ ಪ್ಲೇಸ್ ತಿರುಗಿ ಎಲ್ಲನೂ ನಿಮಗೆ ಸಂದೇಶ ಮುಟ್ಟಿಸ್ಲಿ ಅಂತಂದು ನಾವು ಕೇಳ್ಕೊಳ್ತಾ ಇದ್ವಿ. ಬಟ್ ಆಗಲೇ ಹೇಳಿದ್ರು ಇವರು ಮಾನಸಿಕ ಅಂತ. ಮಾನಸಿಕ ಇದರಲ್ಲಿ ಉಪಾಧ್ಯಕ್ಷ ದರ್ಶನ್ ಅವರು. ಪಾಪ ಉಪಾಧ್ಯಕ್ಷ ಅಲ್ಲ, ಹೇಳ್ಕೊಳಕ್ಕಾಗ್ದಲ್ಲ ಈ ಥರ ವೀಡಿಯೋಗಳು ಮಾಡ್ತಾ ಇದ್ದಾರೆ. ವೀಡಿಯೋಗಳು ಮಾಡಿ ಜನಗಳ ಮುಖಾಂತರ ನನ್ನ ನೋವನ್ನ ಮರಿಬೇಕು ಅಂತ ಒಂದು ನಿರ್ಧಾರ ಮಾಡಿಬಿಟ್ಟು ದರ್ಶನ್ ಅವರು ಈ ಥರ ಯೋಚನೆಗಳು ಮಾಡ್ತಾ ಇದ್ದಾರೆ. ಹಿಂಗೆ ಹೊಸ ಹೊಸ ಯೋಚನೆಗಳು ಮಾಡ್ತಾ ಅವ್ರ ಮಾನಸಿಕ ಕಾಯಿಲೆ ಬೇಗ ಗುಣಮುಖರಾಗಲಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ ಅಣ್ಣ, ಅಣ್ಣ 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 ನನ್ನ ಕೈಲಿ ಆಯ್ತಾ. ಇವನು ಬರೀ ಮಾತಾಡುವಂತ ಅಷ್ಟೇ ಹೇಳಿದ್ದು. ನನ್ನನ್ನೇ ಸೈಡ್ಗೆ ಟ್ಯೂನೇ ಮಾತಾಡ್ತಾವನೆ. ಏನೋ ಮಾತಾಡ್ತಾ ಇದ್ವಿ. ನಾವು ಮಾತಾಡಲಿಲ್ಲ ಅಂದ್ರೆ ಹುಡುಗಂಗೆ ಗತಿನೇ ಇಲ್ಲ. ಆ ಥರ ಏನು ಮಾಡೋದು, ಏನು ಮಾಡಲಿ ಬಾಬಾ. ಗೂಬೆ ದರ್ಶನ್ ಅವರಿಗೆ ಸ್ವಲ್ಪ ಅನುಭವ ಕಮ್ಮಿ ಆದ್ರಿಂದ ತಿಂಗಳು ಮಾತಾಡ್ತಾನೆ. ಸ್ವಲ್ಪ ಎಲ್ಲರೂ ಅನುಭವಿಸ್ತೀನಿ. ನೋಡಿ ಇವನು ಜಾಲಿ ಲೈಫ್, ಯಾವಾಗಲೂ ಜಾಲಿ ಜಾಲಿ ಅಂತ ಇರ್ತಾನೆ. ಅವ್ನಿಗೆ ಯಾವ ಥರ ಜಾಲಿ ಕಾಯ್ತಾನೋ ಗೊತ್ತಿಲ್ಲ. ಪಾಪ ನೀವು ಎಲ್ಲ ಇಷ್ಟ ತನಕ ನಮಗೆ ಲೈಟಿಂಗ್ ಸಹಾಯ ವ್ಯವಸ್ಥೆ ಮಾಡಿರೋ ಸಂಪತ್ ಅವ್ರನ್ನ ಬಿಡ್ತಾ ಇದೀವಿ. ತೋರಿಸ್ಬೇಕು ನೋಡಿ ಅವ್ರಿಗೆ ಎಲ್ಲರೂ ಚಾರ್ಜ್ ಹಾಕ್ಬೇಕು. ನಿಮ್ಮ ಲೈಟ್ ಬಿಟ್ಕೊಳ್ಳೋ, ಎಲ್ಲರೂ ಚಾರ್ಜ್ ಹಾಕ್ಬೇಕು ಸಂಪತ್ ಅವ್ರಿಗೆ. ಅಂದರೂ ಅವರು ಕಲ್ಯಾಣ ಕರ್ನಾಟಕ ಇದ್ದಿದ್ದ ಬಂದಿರೋ ಹುಡುಗ ಅವ್ರಿಗೆ ಸ್ವಲ್ಪ ಮೊದಲ ಆದ್ಯತೆಯನ್ನು ನೀಡಬೇಕು ನಾವು ಏನೇ ಆದ್ರೂ. ಈ ಚನ್ನಪಟ್ಟಣದ ಹುಡುಗ ಮುಂದೆ ಬೆಳೀಲಿ ಅಂತಂದು ಹೇಳ್ತಾ ದರ್ಶನ್ ಅವರು ಮಿಕ್ಕಿದ ಮಾತುಗಳನ್ನು ಆಡ್ತಾ ಇದ್ದಾರೆ. ಇಲ್ಲ ಒಂದು ಎರಡು ಮಾತು ಜಾಲಿ ಅವರಿದ್ದ ಜಾಲಿ ಮಾತುಗಳು ಕೇಳೋಣ. ಜಾಲಿ ಅವರೇ ಒಂದು ಸ್ವಲ್ಪ ಜಾಲಿ ಮಾತಾಡಿ. ಜಾಲಿ ಖಾಲಿ ಆಗೋವರೆಗೂ ಲೈಫ್ ಜಾಲಿ ಆಗಿರ್ಬೇಕಷ್ಟೇ. ಪೀಸ್. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಬಾರ ಫೋಟೋ ತಗೊಳ್ಳೋಣ, ನಾವು ನಡಿಯೋ ಗ್ರೂಪ್ ಫೋಟೋ ತಗೊಳ್ಳೋಣ. ಇವಾಗ ಬರ್ತೀನಲ್ಲ ಅದೇನು ಮಾನಸಿಕ ಆಗವನೆ, ಅದೇನು ಫೋನಲ್ಲಿ ಅದೇನು ನೋಡ್ತಾನೋ ಗೊತ್ತಿಲ್ಲ. ತುಂಬ ಮಾನಸಿಕ ಆಗ್ಬಿಟ್ಟಾನ ಮಾತ್ರ. ಫೋಟೋ ತಗೊಳಕ್ಕಾದ್ರೂ ಬರ್ತಾ ಇಲ್ಲ. ಬನ್ನಿ ನಾವೇ ಒಂದು ಫೋಟೋ ತಗೊಳ್ಳೋಣ. ಒಂದು ಫೋಟೋ ತಗೊಳ್ಳೋಣ ಅಂತೆಲ್ಲ ಬಂದೋ ಇಲ್ಲಿ. ಬನ್ರಿ ಬೇಗ ನೋಡೋರೆ. ಕತ್ತಲಿನಲ್ಲಿ ಕಾಚಾಕ್ರಿ ಎಲ್ಲ ಸ್ವಲ್ಪ. ಕತ್ತಲಿನ ಸವಾಸದಲ್ಲಿ ಕತ್ತಲಿ ಆಗುವುದು. ಹಿಂದೆ ಬ್ಯಾಕ್ ಗ್ರೌಂಡ್ ಏನೋ ಚೆನ್ನಾಗಿ ಕಾಣಿಸ್ತಾ ಇದೆ, ಬಟ್ ನಮ್ಗಳು ಮುಖಾನೇ ಕಾಣಿಸ್ತಾ ಇಲ್ಲ. ಟಾರ್ಚ್ ಹಾಕೊಂಡು ಫೋಟೋ ತಗೋಬೇಕಷ್ಟೇ. ಹಾಸ್ಟೆಲಲ್ಲಿ ಊಟ ಮಾಡಬೇಕು, ಮಧ್ಯಾಹ್ನ ಕೂಡ ಮಾಡಿಲ್ಲ, ಕಾಲೇಜ್ ಹೋಗಿದ್ದು. ಸೊ ಇಷ್ಟೊತ್ತಲ್ಲಿ ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಸ್ಮಶಾನ ಕಾಡ ಐತೆ, ಇಲ್ಲೆಲ್ಲ ಅವು ಇವು ಕಾಟ ಇದೆ. ಸೊ ಹಿಡಿತಾ ಇದೀವಿ ಇಲ್ಲಿ. ಸುಸ್ಕೊಂತ ಕಾಣಿಸ್ತಾನೆ ಜಾರತ್ತೆ, ನಿಧಾನ ಕಳಿರೋ ಸಂಪತ್. ಆ ಸೈಡ್ ನೋಡಿ, ಅಲ್ಲಿ ಹಾಂ ಅಲ್ಲಿ ಇಟ್ಕೊಂಡೆ ತೆಗೆದಿದ್ದಾರೆ. ಹಾಂ, ಒಬ್ಬೊಬ್ಬರೇ ಟಾರ್ಚ್ ಹಾಕಿ ಒಬ್ಬರು ಹೇಳಿದೆ. ಇಲ್ಲಿ ಬಾ, ಇಲ್ಲೇ ಕಣ, ಇಲ್ಲಿ ಗ್ರಿಪ್ ಆಯ್ತು. ಇಲ್ಲಿ ಅಲ್ಲಿ ಜಾರ್ತದೆ, ಗ್ರಿಪ್ ಏನಿಲ್ಲ ಅಂತ. ಅಣ್ಣ ಜಾಗ ಹುಡುಕ್ತಾನೆ ಹಿಡಿಯಕ್ಕೆ. ಒಮ್ಮೆ ತಲೆ ಅಲ್ಲಿ ಹಾಂ, ಅಲ್ಲಿ ಜಾಗ ಆಯ್ತಾ? ಅಣ್ಣ ಎದೊಳ್ತಾನೆ ಇಲ್ಲ ಇವನು ಜಾಲಿ. ಟ್ರಕ್ಕಿಂಗ್ ಎಲ್ಲ ಸ್ವಲ್ಪ ಭಯ ನನಗೆ. ಏಮನ ಪಾಪ ದುಮ್ಕೋ. ಏಯ್ ಬೇಡ ನಿಧಾನ ಜಾಗ ಐತೆ ನೋಡಿ, ಕಾಲು ಇಟ್ಕೊಂಡು ಹೋಗು. ದುಮ್ಕೊಂತ ದುಮ್ತೀನಿ ನನಗೆ. ದುಮ್ಕೋದ್ರಲ್ಲ ಅದು
ಯಾವುದು ಇಲ್ಲ ಇಲ್ಲೂ ಮುಂದಕ್ಕೆ ನಾವು ಒದ್ದಿಕೊಂಡು ಬಂದಿದ್ದು ಮಾಡಿದೆ. ಇಬ್ಬರು ಮಧ್ಯಾಹ್ನ ಕೇಕ್ ಒಳಗೆ ಊಟ ಮಾಡ್ಕೊಂಡು ಬಂದವ್ರೆ. ಅವ್ನು ಜ್ಯೂಸ್ ಕೊಡ್ದಾನೆ, ಅವ್ನು ಬಿರಿಯಾನಿ ತಿಂದಾನೆ. 6:30ಗೆ ಹೊಟ್ಟೆ ಹಸಿತೈತಿ ಅಂದ್ಕೊಂಡು ಒದಗ್ತಾವ್ರೆ. ಅಲ್ಲೊಬ್ಬ ಅಲ್ಲಿ ಒಂಟಿ ಸಲಗ ಮಾನಸಿಕ ಒಬ್ಬನೇ ಹೋಗ್ತಾವನೆ. ಚಾರ್ಜ್ ಹಾಕೊಳ್ರು, ಸಂಪತ್ ಹಾಕೊಳ್ಳೋ ಅವನತ್ತು ಇವನ್ನ ಅಮೃತ್ ಚಾರ್ಜ್ ಹಾಕೊಳ್ಳೋ ಮುಂದಕ್ಕೆ ಬೇಗ ಇವಾಗಲ್ಲ ಅವ್ರು ಬರಲಿ. ಬಾಬಾ ಒದ್ದಿಕೊಂಡು ಬಾಯಿಗೆ. ಅದೇ ಬೇರೆ ಅನ್ಸುತ್ತೆ, ಕಾಲ್ ಬೇರೆ ಸೆಟ್ ಬರ್ತಾ ಇದೆ, ಸೊ ಅದರಿಂದ ಸ್ವಲ್ಪ ಲೇಟ್ ನಡೆಯೋದ್ರಲ್ಲಿ ಈಗ ಉಂಟೆ. ಹಾಂ ನೋಡ್ಕೊಂಡು ನಡಿದಾವ. ಓ ಸಂಪತ್ ಇವನೇ ನಂಬರ್ ಎಲ್ಲ ನೋಡ್ಕೊಂಡು ನಡಿದಾವ. ನಮ್ಮ ಸಂಪತ್ತಿಗೆ ಕೊಡ್ತಾ ಇಲ್ಲ ಹಂಗೆ ಇಲ್ಲ ನಾವು ಅದೇ ಸಿಕ್ಕಿದ್ವಿ. ಅವರಿಗೆ ಗೊತ್ತಿಲ್ಲ ಮಂಚಿಗಾನು ಮನೆ ಬರೋದ ಎಂತ ಕಾವಲು ಉಂಡವ ಎಂತ ಮಂದಿ ಎಲ್ಲ ಮಂದಿ ಬೆಂಗಳೂರಿನ ಹಾಂ ಬೀಳ್ತೀವಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಇಷ್ಟೊತ್ತಲ್ಲಿ ಬೆಟ್ಟ ಹತ್ತಕ್ಕೆ ಹೋಗಿದ್ಕೆ ಇಳಿಬೇಕಾದ್ರೆ ನಾವು ಬಂದು ಅಲ್ಲಿ ಬೆಟ್ಟ ಇಳಿದು ನಮ್ಮ ಹಾಸ್ಟೆಲ್ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ. ಬ್ರೋ ಪಚ್ಚೆ ಆಗೈತಿ ಗೌಡನ್ ಬಿಡ್ತಲ್ಲ ಅದು. ಗೌಡ ಏನಾದ್ರು ಅದಕ್ಕೆ ತಿನ್ನಕ್ಕೆ ಹಾಕಂಡು ಬಿಡಲ್ಲ ಅದು. ಯಾಕೋ ಗೊಳಿಸ್ತೈತೆ. ಅಲ್ಲಿ ಒಂದು ಲಕ್ಷ್ಮಣ ರೇಖೆ ಇದೆ, ಅದನ್ನ ದಾಟ್ ಬರಲ್ಲ ಅದು. ಕೊನೆಗೂ ಬೆಟ್ಟ ಎಲ್ಲ ಇಳಿದು ಬೆಟ್ಟ ಹತ್ತಿ ಎಲ್ಲ ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಹಾಸ್ಟೆಲ್ಗೆ ಎಂಟ್ರಿ ಆದೋ. ಫೈನಲಿ ಬಂದು ರೂಮ್ಗೆ ರೀಚ್ ಆಗಿದ್ದೀವಿ. ಬಾಯ್ ಬಾಯ್ ಬಂದರು ಅಲ್ಲೇ ಅಣ್ಣ ಫುಲ್ಲು ಟ್ರೆಕ್ಕಿಂಗ್ ರೆಡಿ ಆಗಿದ್ರು. ಈಗೆಲ್ಲ ಬಟ್ಟೆ ಎಲ್ಲ ತೆಗಿತಾರದು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.